ನೋಡೋಣ ಗೈಸ್ ಹೆಂಗ್ ಮೇಕಪ್ ಮಾಡ್ತಾರೆ ಅಂತ. ಗೈಸ್ ನಿದ್ದೆನೇ ಬರ್ತಿಲ್ಲ. ಟೈಮ್ ಇವಾಗ 1:27 ಆಯ್ತು, ಮಿಡ್ ನೈಟು. ಮನೋ ನಾನೇನಾದ್ರೂ ಕಂಟೆಂಟ್ ಕೊಡ್ತೀನಿ, ನನ್ನ ಮೇಲೆ ಹಣೆದೊಳಿ. ಇಷ್ಟೊತ್ತಲ್ಲಿ ಈ ಕಂಟೆಂಟ್ ಏನು ಕೊಡಿತು ನಿಮಗೆ ಗೊತ್ತಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಂಗೆ ಮೇಕಪ್ ಮಾಡಿ. ಫೌಂಡೇಶನ್ ಮೂಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಏನ್ ಪ್ರಾಡಕ್ಟ್ಸ್ ಅಂತ. ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ ಮೇಲ್ಗಡೆ ಆಗ್ದೆ ಅಲ್ವಾ, ಕೆಳಗಡೆಗೂ ನೀಟಾಗಿ ಅಪ್ಲೈ ಆಗ್ಬೇಕಂದ್ರೆ ಹಂಗ್ ಮಾಡ್ಬೇಕಾ? ಅಂದ್ರೆ ಇವನು ಸನ್ನು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್ ನಿದ್ದೆನೇ ಬರ್ತಿಲ್ಲ. ಟೈಮ್ ಇವಾಗ 1:27 ಆಯ್ತು, ಮಿಡ್ ನೈಟು. ಗುಲ್ಬರ್ಗ ಹೋಗಿ ಬಂದ ನಂತರ ನಿದ್ದೆನೇ ಬರ್ತಾ ಇಲ್ಲ. ಮತ್ತು ಇವಾಗ ಡ್ರಾಮಾ ನೋಡಿದೆ, ಹಾಗೆ ಮೂವಿ ಕೂಡ ನೋಡಿದೆ ಆಯಿತಾ. ಅಂದರೆ ನಿದ್ದೆ ನೋಡ್ಕೊಂಡು ನಿದ್ದೆ ಮಾಡೋಣ ಅಂತ, ಬಟ್ ನಿದ್ದೆನೇ ಬರ್ತಿಲ್ಲ. ಇವ್ರು ನೋಡಿ ಹೆಂಗೆ ಮಲಗಿದ್ದಾರೆ, ಒಳ್ಳೆ ನಿದ್ದೆ. ನಂಗೆ ಬೋರ್ ಆಗ್ತಿದೆ. ಮುನು, ಓಯ್ ಮುನು, ಅವ್ರ ನೆಪ್ಸೋಣ. ಮುನು ಮುನು ಮುನು, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಎದೋಳಿ ಮುನು. ವ್ಲಾಗ್ ನಿದ್ದೆ ಬರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಎದೋಳಿ. ನಿದ್ದೆ ಬರುತ್ತೆ, ಮಲ್ಕೊಳ್ಳಿ, ಲೈಟ್ ಹಾಕ್ಬೇಡಿ ಮನು ಪ್ಲೀಸ್. ಇಷ್ಟೊತ್ತಲ್ಲಿ ಏನು ನೋಡಿ, ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ಬೋರ್ ಆಯ್ತು. ಹಿಡ್ಕೊಂಡು ಮಲ್ಕೊಳ್ಳಿ, ಬನ್ನಿ. ಬೇಡ ಬೇಡ ಎದೋಳಿ, ನೀವು ಹಿಡ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ನಂಗೆ. ಬನ್ನಿ ಮಲ್ಕೊಳ್ಳಿ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಇವರು. ಮನು ವ್ಲಾಗ್ ಮಾಡೋಣ ಬನ್ನಿ ಮನು. ವ್ಲಾಗ್ ಇಷ್ಟೊತ್ತಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನಂಗೆ ಗೊತ್ತಿಲ್ಲ, ನಾನು ಲೈಟ್ ಹಾಕ್ತೀನಿ, ಎದ್ದೇಳಿ ಕೈತೀನಿ. ಮನು ಲೈಟ್ ಬೇಡಮ್ಮ, ಲೈಟ್ ಬೇಕು. ಮನು ವ್ಲಾಗ್ ಮಾಡೋಣ. ಮನು ಇಷ್ಟೊತ್ತಲ್ಲಿ ನಾನೇನಾದ್ರೂ ಕಂಟೆಂಟ್ ಕೊಡ್ತೀನಿ. ಏನ್ ಕಂಟೆಂಟ್ ಮಾಡಿ? ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ಮೇಕಪ್ ಮಾಡಿ. ಬೆಳಗ್ಗೆ ಮಾಡೋಣಮ್ಮ, ನಂಗೆ ಮೇಕಪ್ ಮಾಡಿ. ಇಷ್ಟೊತ್ತಲ್ಲಿ ಮೇಕಪ್ ಮಾಡ್ಕೊಂಡು ಹೋಗೋದು ಮೋಹಿನಿಗಳು. ನೀವೆಲ್ಲಿಗೆ ಹೋಗ್ತೀರಾ? ನಂಗೆ ಗೊತ್ತಿಲ್ಲ, ನಂಗೆ ನೀವು ಮೇಕಪ್ ಮಾಡಲ್ಲ ತಾನೆ, ಸುಮ್ಮನೆ ಬನ್ನಿ. ನಿಜ ನಂಗೆ ನಿದ್ದೆ ಬರ್ತೈತೆ, ನಂಗೆ ನಿದ್ದೆ ಹೋಗಿಸ್ಬೇಡಮ್ಮ, ಮಲ್ಕೊಂಡು ಹಿಂಸೆ ಪ್ಲೀಸ್ ಪ್ಲೀಸ್ ಪ್ಲೀಸ್, ನಂಗೋಸ್ಕರ. ನಾನು ಯಾವತ್ತಾದ್ರೂ ನಿಮ್ಮ ನಿಂಗೆ ಎಬ್ಬಿಸಿದ್ದೀನ? ಫಸ್ಟ್ ಟೈಮ್. ಗೊತ್ತಿಲ್ಲ, ನಂಗೆ ಅವಾಗಿನ ನಿದ್ದೆನೇ ಬರ್ತಿಲ್ಲ. ನಾನು ಟ್ರೈ ಮಾಡ್ತಾನೆ ಇದ್ದೆ. ನಿದ್ದೆ ಬರ್ತೈತಲ್ಲಮ್ಮ, ನಿನಗೆ ನಿದ್ದೆ ಬಂದಿಲ್ಲ ಅಂದ್ರೆ ನಾನೇನಮ್ಮ ಮಾಡಲಿ ಇಷ್ಟೊತ್ತಲ್ಲಿ? ನಾವು ಒಂದು ಇವಾಗ ಚಾಲೆಂಜ್ ವಿಡಿಯೋ ಮಾಡೋಣ ಪ್ಲೀಸ್. ಮೂಡೆ ಇಲ್ಲ, ಏನಾಗಲ್ಲ. ಬೆಳಿಗ್ಗೆ ಲೇಟಾಗಿ ಬೇಕಾದ್ರೆ ಎದ್ದೋಳಿ. ಇವಾಗ ಒಂದು ಚಾಲೆಂಜ್ ವಿಡಿಯೋ. ನಂಗೆ ಮೇಕಪ್ ಮಾಡಿ, ಇಷ್ಟೊತ್ತಲ್ಲಿ ಮೇಕಪ್ ಮಾಡಿ. ಯಾರೂ ಮಾಡಿಲ್ಲ ಇಷ್ಟೊತ್ತಲ್ಲಿ ಎದ್ದು. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕಣ್ಬಿಡಿ. ನೋಡಿ, ಹಾಯ್ ಮಾಡಿ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಅಂತ ಹೇಳಿ. ನಿಜಾನೇ. ಪ್ಲೀಸ್ ಮನು, ಪ್ಲೀಸ್. ಸಾಕಿದೆ. ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಹೇಳಿ. ಮೇಕಪ್ ಮಾಡಿ ನಂಗೆ ನಿದ್ದೆ ಬರ್ತಿದೆ. ಯಾರಮ್ಮ? ಎಷ್ಟು ಟೈಮ್ ಅಮ್ಮ? 3 ಗಂಟೆನ 4 ಗಂಟೆನ? 1:30 ಅಷ್ಟೇ. 1:30 ಅಷ್ಟೇ. ನಿದ್ದೆ ಬರುತ್ತೆ, ಮಲ್ಕೋಬೇಡಿ ಪ್ಲೀಸ್. ನಾಳೆ ಮಾಡೋಣ ಚಾಲೆಂಜ್ ವಿಡಿಯೋ. ಬೇಡ, ನಾಳೆ ಮಾಡೋಣ, ಇವಾಗಲೇ ಮಾಡಬೇಕು. ನಾಳೆ ಮಾಡೋಣ. ನಂಗೆ ನಿದ್ದೆ ಬರ್ತಿಲ್ಲ, ನಿದ್ದೆ ಬರ್ತಿಲ್ಲ. ನಾನು ಯಾವತ್ತಲ್ಲಿರೋರ್ಗು ನಿದ್ದೆ ಮಾಡಕ್ ಬಿಡಲ್ವಾ? ನಂಗೆ ಯಾವತ್ತಾದ್ರೂ ನಾನು ನಿಮ್ಮನ್ನ ಎಬ್ಬಿಸಿದ್ದೀನ? ಎಬ್ಬರಿಸಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ ಏನಕ್ಕೆ ಇಷ್ಟೊಂದಲ್ಲಿ ಎದ್ದು ವ್ಲಾಗ್ ಅಂತೀವಿ. ವ್ಲಾಗ್ ತಲೆಗೆಲ್ಲ ಕೆಟ್ಟೈತೇನಮ್ಮ ನಿಮ್ಗೆ? ಇಲ್ಲ, ನಂಗೆ ವ್ಲಾಗ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಮನು.
ಅದಕ್ಕೆ ನನಗೆ ಹಿಂಸೆ ಕೊಡಿ ಅಂತ ಯಾರು ಹೇಳಿದ್ದು, ಹೋಗಿ ಮಾಡಿ. ನಿದ್ದೆ ಬರ್ತೈತೆ, ಆಗ್ತಿಲ್ಲಮ್ಮ. ಯಾವ್ದಳಿ ನಾಳೆ ಮಾಡೋಣ, ನಿದ್ದೆ ಬರ್ತೈತಾ? ಪ್ಲೀಸ್ ನಾಳೆ ಬೆಳಗ್ಗೆನೆ ಎದ್ದು ಮಾಡೋಣ. ಬೇಡ ಒಂದು 6 ಗಂಟೆ. ಬೇಡ, ನನ್ನ ಮೇಲಣೆ ಎದೊಳಿ, ನನ್ನ ಮೇಲಣೆ. ಆಡೆ ಎಲ್ಲ ಇಡ್ತೀವಿ. ನನ್ನ ಮೇಲಾಣೆ. ಆಣೆ ಹಿಡ್ಕೊಂಡು ಕೋಪ ಬರೆಸ್ತೀರಮ್ಮ. ನಿದ್ದೆ ಬರ್ತಿದೆ ಗೊತ್ತಾ? ಸಾಕು, ಅವಾಗ ಮಾಡಿದ್ದೀರಾ. ನಂಗೆ ಮೇಕಪ್ ಮಾಡಿ. ನಿಜನೇ ವ್ಲಾಗ್ ಮಾಡ್ತಿದ್ದೀರಾ? ಮಾಡ್ತಿದ್ದೀನಿ. ಇರಿಟೇಟ್ ಮಾಡ್ತಿದ್ದೀರಾ, ವ್ಲಾಗ್ ಮಾಡ್ತಿಲ್ಲ. ಏನು ಗೊತ್ತಾ, ಇಷ್ಟೊತ್ತಲ್ಲಿ ಬ್ಲೈಂಡ್ ಕಣ್ಣಿಗೆ ಕಟ್ಕೋಬೇಕು ನೀವು. ನಾನೇ ಕಟ್ತೀನಿ ಆಯ್ತಾ? ಇಷ್ಟೊತ್ತಲ್ಲಿ ಈ ಕಂಟೆಂಟ್ ಏನು ಕೊಡೀತು ನಿಮಗೆ? ಗೊತ್ತಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಂಗೆ ಮೇಕಪ್ ಮಾಡಿ. ನಾನು ಕೆಲಸ ಮಾಡಲ್ಲ, ಹೆಂಗಿದ್ರು ಮಲ್ಕೊಂಡಿದ್ದೆ, ಹಂಗೆ ಮಲ್ಕೊಂಡೇ ಹಿಂಗೆ ಮೇಕಪ್ ಮಾಡ್ತೀನಿ. ಪ್ಲೀಸ್ ಚೆನ್ನಾಗಿ ಗೊತ್ತಾಯ್ತಮ್ಮ. ಹೋಗಿ ಮುನ್ನು, ನಾ ಮಾತಾಡ್ಸಲ್ಲ, ಹೋಗಿ ಮಲ್ಕೊಳ್ಳಿ. ಹೋಗಿ. ನನ್ನ ಮೇಲೇ ಹಾಕಿದ್ದೀನಿ. ಆಣೆ ಬೇರೆ ನಿಮ್ಮದು. ಸಣ್ಣ ಪುಟ್ಟದಕ್ಕೆಲ್ಲ ಆಣೆ ಇಟ್ಟರೆ ದೊಡ್ಡ ದೊಡ್ಡ ಮ್ಯಾಟ್ರ್ಗಳಿಗೆ ಆಣೆ ಇಟ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಇಡಲ್ವಾ ನೀವು? ಚಿಕ್ಕ ಚಿಕ್ಕದಕ್ಕೆಲ್ಲ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಏನು ಸ್ಟಾರ್ಟ್ ಮಾಡೋಣ? ಮೇಕಪ್. ಏನಮ್ಮ 2 ಗಂಟೆಗೆ ಎದ್ಬಿಟ್ಟು ನೀವು ಮೇಕಪ್ ಅಂತ ಇದ್ದೀರಾ? ಕುಡಿಲಿ. ಅಯ್ಯೋ ನೋಡಿ ಯಾವ ಥರ ಮಾಡ್ತಾರೆ ಇವರು. ಇದೇ ಫಸ್ಟ್ ಟೈಮು ಈ ಥರ ಮಾಡ್ತಿರೋದು ನೀವು. ಏನಕ್ಕೆ ನಿದ್ದೆ ಬರ್ತಿಲ್ಲ? ಅವಾಗಲೇ ಏನೋ ಮೂವಿನ ಏನೋ ನೋಡ್ತಾ ಇದ್ರಿ ತಾನೇ? ನಿದ್ದೆ ಬರ್ತಿಲ್ಲ. ಹಾಂ, ಏನಕ್ಕೆ ನಿದ್ದೆ ಬರ್ತಿಲ್ಲ? ಮೇಕಪ್ ಮಾಡೋಣ, ನಿದ್ದೆ ಬರ್ತಿಲ್ಲ. ನಿಜ ನಾನು ಯಾರನ್ನ ಮದುವೆ ಆಗದೆ ಅಂತ ಅನ್ನಿಸ್ತೈತೆ. ಹಾಂ, ನಾನು ದೆವ್ವನ ಮದುವೆ ಆಗ್ಬಿಟ್ನಾ ಏನು, ದೆವ್ವನ ಮದುವೆ ಆಗ್ಬಿಟ್ನಾ ಏನೋ ಅಂತ ಅನ್ನಿಸ್ತೈತೆ. ಇಷ್ಟೊತ್ತಲ್ಲಿ ಏನು ಮಾಡಿ, ಇಷ್ಟೊತ್ತಲ್ಲಿ ಹಿಂಸೆ ಕೊಡ್ತಾರೆ ನೋಡಿ ಗೈಸ್. ನಿದ್ದೆ ಬರ್ತೈತೆ ನನಗೆ. ಹೆಂಗಮ್ಮ ಮೇಕಪ್ ಮಾಡೋದು? ಮೇಕಪ್ ಆರ್ಟಿಸ್ಟ್ ಅಮ್ಮ. ನಿಜವಾಗ್ಲೂ ನನಗೆ ಮೇಕಪ್ ಮಾಡಕ್ ಬರಲ್ಲ. ನಿಮ್ಗೆ ಹೆಂಗ್ ಬರುತ್ತೆ ಹಂಗೆ ಮಾಡಿ. ಸರಿ ರೀ, ಮೈಕ್ ಹಾಕ್ತೀನಿ ಫಸ್ಟು. ಮೈಕ್ ಬೇಕು ಮೈಕ್ ತಗೊಬರ್ತೀನಿ. ನೋಡಿ ಇಷ್ಟೊತ್ತಲ್ಲಿ ಎಬ್ಬರಿಸ್ಬಿಟ್ಟು ಲಾಗ್ ಇಟ್ಕೊಳ್ಳಿ ಅಂದ್ಬಿಟ್ಟು ಲಾಗ್ ಕೊಟ್ಬಿಟ್ಟವ್ರೆ. ಇದು ಚಾಲೆಂಜಾ ಇಲ್ಲ ನನಗೆ ಪನಿಷ್ಮೆಂಟಾ? ಏನಾದರೂ ಅನ್ಕೋಬೇಕಾ? ಇದು ನನ್ನ ಪ್ರಕಾರ ಪನಿಷ್ಮೆಂಟ್ ಇದು ನನಗೆ. ಅಲ್ಲ, ಕಲಬುರ್ಗಿಯಿಂದ ಬಂದಿದ್ದೀವಿ, ನಿದ್ದೆ ಮಾಡೋಣ ಅಂತ ಮಲ್ಕೋತಾ ಇದ್ದೀನಿ, ಮಲ್ಕೊಳ್ಳೋದಕ್ಕೆ ಬಿಡ್ತಿಲ್ಲ, ನಿದ್ದೆ ಎಳಿತಾ ಇದೆ. ಇವ್ರಿಗೆ ಏನಕ್ಕೆ ನಿದ್ದೆ ಬರ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಮೈಕ್ ಏನು ಬೇಡ, ಬನ್ನಿ. ಏನಕ್ಕೆ ಬೇಕು ನಿಮ್ಮ ಮೈಕು? ಮೇಕಪ್ಗೆ ಏನೇನು ಬೇಕೋ ಎಲ್ಲ ಅರೇಂಜ್ ಮಾಡ್ತೀನಿ. ಇಲ್ಲೇ ಬೆಡ್ಡಲ್ಲಿ ಕೂತ್ಕೊಂಡೆ ಮೇಕಪ್ ಮಾಡಿ. ನಿಜಾನ ಅಮ್ಮ ಮೇಕಪ್? ಲೈಟು, ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಇಡ್ತೀನಿ ನಾನು, ಆಯ್ತಾ? ಅಲ್ಲ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಏನು ನಂಬಕ್ಕಾಯ್ತಿಲ್ಲ? ನಿಜನಾ? ನಾನು ನಿಮ್ಗೆ ಇವತ್ತು ಇರಿಟೇಟ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಏನು ಇರಿಟೇಟ್ ಮಾಡ್ತೀರಾ? ಎಬ್ಬರಿಸ್ಬಿಟ್ಟು ಇದೇ ಇರಿಟೇಟಾ? ಇದೇ ಇರಿಟೇಟು. ಇದೊಂದೇ. ನಾನು ಬೇರೆ ಏನಾದರೂ ಇರಿಟೇಟ್ ಮಾಡ್ತೀನಾ? ಇಲ್ಲ ತಾನೇ? ಹಾಂ, ಓಕೆನಾ? ಪ್ಲೀಸ್, ನನ್ನೊಂದು ಡ್ರೀಮ್ ಇತ್ತಿದು. ಮಿಡ್ ನೈಟಲ್ಲಿ ಎದ್ದು ನೀವು ನಂಗೆ ಮೇಕಪ್ ಮಾಡಬೇಕು ಅಂತ. ಕೊಡಿಲಿ, ಮಾತಾಡ್ತೀನಿ ನಾನು. ಯಾಕೆ? ಅಲ್ಲ, ಇದನ್ನೆಲ್ಲ ಯಾರು ಮಾಡಿ ಡ್ರೀಮ್ ಅಂತಾರೆ? ಇದನ್ನೆಲ್ಲ ಡ್ರೀಮ್ ಅಂತಾರ? ಅಲ್ಲ, ನೈಟ್ ಹೊತ್ತು ಇಷ್ಟೊತ್ತಲ್ಲಿ ಎದ್ಬಿಟ್ಟು ನಿಮಗೆ ಮೇಕಪ್ ಮಾಡಿದ್ರೆ ನಿಮ್ಗೆ ಡ್ರೀಮ್ ಆಯ್ತು ಅಂದ್ರೆ ಏನ್ ಗೊತ್ತಾ? ಹುಡುಗರಿಗೆ ಕೇಳಿ. ಅಲ್ಲ, ಒಂದು ಹುಡುಗಿಗೆ ಯಾವ ತರ ಇದ್ ಮಾಡ್ತಾನೆ ಅಂತ ಅಂದ್ರೆ ಅವಳ ಡ್ರೀಮ್ನೆಲ್ಲ ಸಕ್ಸಸ್ ಮಾಡೋಣ. ಅದಕ್ಕೇನೆ ಈ ಡ್ರೀಮ್ ನೀವು ಸಕ್ಸಸ್ ಮಾಡ್ಬೇಕು. ಅಲ್ಲ, ಇದನ್ನು ಡ್ರೀಮ್ ಅಂತಾರ ಹುಡುಗಿರು. ಇವತ್ತೇ ಒಳ್ಳೆ ಚಾನ್ಸ್, ನಿದ್ದೆ ಬೇರೆ ಬರ್ತಿಲ್ಲಲ್ಲ, ಅದಕ್ಕೆ ಮೇಕಪ್ ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎದ್ದೊಳಿಸ್ತೆ. ಅಲ್ಲ ನೋಡಿ, ಇವತ್ತಿನ ಕಾಲದಲ್ಲಿ ಯಾವ ಥರ ಇರ್ತಾರೆ ಹುಡುಗಿರು. ಯಪ್ಪ ನಿಜ, ನನಗೇನೆ ಶಾಕ್ ಆಗ್ತಾ ಇದೆ. ಇವತ್ತಿನ ಕಾಲದಲ್ಲಿ ಯಾವ ಥರ ಹುಡುಗಿರಿದ್ದಾರೆ. ಅಯ್ಯೋ, ಆ ಥರ ಅಲ್ಲ ಮುನ್ನು, ನಾನು ಜಸ್ಟ್ ಇದು ನಾನು ನಿಮ್ಗೆ ಇರಿಟೇಟ್ ಮಾಡಬೇಕು. ಈ ಥರದೆಲ್ಲ ಯಾವ ಥರ ಇಷ್ಟೊತ್ತಲ್ಲೇ ಎದ್ಬಿಟ್ಟು ಮೇಕಪ್ ಮಾಡಿ ಅಂತ ನನಗೆ ನಿದ್ದೆ ಎಳೀತೈತೆ. ಮಾಡಿ ಪ್ಲೀಸ್. ಸರಿ, ಮಾಡೋಣ ಬನ್ನಿ. ಒಂದು ಕಡೆ ಕ್ಯಾಮ್ರಾ ಇಡ್ತೀನಿ ರೀ. ನೋಡಿ ಏನೇನೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ. ಈ ಥರ ಎಲ್ಲ ಟಾರ್ಚರ್ ಕೊಡಬಾರ್ದು ಸಣ್ಣಮ್ಮ. ನಿದ್ದೆ ಮಾಡಿದಾಗ
ಅರ್ಧಕ್ಕೆ ಎಬ್ರಿಸಿದ್ರೆ ಹೆಂಗಾಗುತ್ತೆ ಗೊತ್ತಾ? ನೀವೇ ಹೇಳಿ ಗೈಸ್. ನಿದ್ದೆ ಮಾಡೋನ್ನ ಅರ್ಧಕ್ಕೆ ಎಬ್ಬರಿಸ್ಬಿಟ್ಟು ಮೇಕಪ್ ಮಾಡಿ ಅಂತ ಕೂರಿಸ್ತಾರೆ. ಅದ್ರ ಬಗ್ಗೆ ನನಗೆ ತಲೆ ಬುಡ ಗೊತ್ತಿಲ್ಲ. ಮೇಕಪ್ ಮಾಡಿ ಅಂತ ಹೇಳ್ತಾರೆ. ಯಾವ್ಯಾವ ಪ್ರಾಡಕ್ಟ್ ಎಲ್ಲೆಲ್ಲಿ ಹಾಕ್ಬೇಕನ್ನೋದೇ ಗೊತ್ತಿಲ್ಲ. ಎಲ್ಲೆಲ್ಲ ಹಾಕ್ಬೇಡಿ, ಫೇಸ್ಗೆ ಹಾಕಿ ಸಾಕು. ಅದೇ ಯಾವ್ಯಾವ ಪಾರ್ಟಿಗೆ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ನಿಮಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿ. ಚೆನ್ನಾಗಿ ಮಾಡಿಲ್ಲ ಅಂದರೆ ಬೈಕೊಂಬಾರ್ದು. ಭಯಲ್ಲಪ್ಪ, ಅದು ಮೊದಲೇ ನಿದ್ದೆಗಣ್ಣಲ್ಲಿದ್ದೀನಿ. ನಾನೇನಾಗ ಬೈಲ್ಲ, ನಾನು ಏನು ಭಯಲ್ಲ. ನೀವು ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿ. ಮುನು ರೆಡಿನಾ? ನಿದ್ದೆ ಎಳಿತೈತೆ, ರೆಡಿನೇ. ಫಸ್ಟ್ ಇದನ್ನು ಕಟ್ತೀನಿ. ನಿದ್ದೆ ಎಳಿತೈತಾ? ಇರಿಟೇಟ್ ಮಾಡೋದಾಗಿದ್ದು ನಾನು ಇರಿಟೇಟ್ ಮಾಡೇ ಮಾಡ್ತೀನಿ. ಉಚ್ಕೋಬೇಡಿ ಅವಾಗ ನಿದ್ದೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆ ಥರ ಎಲ್ಲ ಇರಿಟೇಟ್ ಮಾಡಬಾರ್ದು. ನಾನೇನು ಮಾಡಲ್ಲ, ಸ್ವಲ್ಪ ಇರಿಟೇಟ್ ಮಾಡ್ತೀನಿ ಅಷ್ಟೇ. ಇಷ್ಟೊತ್ತಲ್ಲಿ ಎದ್ದು ನನಗೆ ಈ ಥರ ಅಲ್ಲ, ಇಷ್ಟೊತ್ತಲ್ಲಿ ಎದ್ದು ನನಗೆ ನಿದ್ದೆ ಇದ್ದರೂ ನೀರು ಹಾಕಿ ಎಬ್ಬರಿಸಿ ಈ ಥರ ಎಲ್ಲ ಮಾಡ್ತೀರ ಅಂದರೆ ನಿಮಗೆ ನಿದ್ದೆ ಬರ್ತಿದೆ ಅಲ್ವಾ, ಅದಕ್ಕೆ. ಏನು ಕಾಣಿಸ್ತಿಲ್ಲ ಅಲ್ವಾ? ನನಗೆ ನಾರ್ಮಲ್ ಆಗಿ ಮೇಕಪ್ ಮಾಡೋಕ್ಕೆ ಬರಲ್ಲ. ನೀವು ತೆಗೆದುಬಿಟ್ಟು ಮಾಡಿ ಅಂದ್ರೂ ನನಗೆ ಮಾಡೋಕ್ಕೆ ಬರಲ್ಲ. ಇನ್ನು ಈ ಥರ ಕಟ್ಬಿಟ್ಟು ಮಾಡಿ ಅಂತ ಇದ್ದೀರಾ. ಇಲ್ಲೇ ಇರಿ. ಹೋಗ್ಲಿ, ಪ್ರಾಡಕ್ಟ್ ಯಾವುದಿದೆ ಅಂತನಾದರೂ ತೋರಿಸಿ. ನಾನೇ ಕೊಡ್ತೀನಿ ನಿಮಗೆ, ಆಯ್ತಾ? ನೋಡಿ ಯಾವ ಥರ ಕ್ಯಾಮ್ರಾ ಸರಿ ಇಡ್ತಿದ್ದೀನಿ ನಾನು. ನೋಡಿ ಯಾವ ಥರ ಮಾಡ್ತಿದ್ದಾರೆ ಇವರು. ನಾನು ಫಸ್ಟ್ ಟೈಮು ಈ ಥರ ಕಂಟೆಂಟ್ ನೋಡಿದ್ದು, ಅದು ಇಷ್ಟೊತ್ತಲ್ಲಿ ಎಬ್ಬರಿಸಿ. ಎಷ್ಟು ಟೈಮ್ ಇವಾಗ? 1:45? ಇವಾಗಲಾ? 1:45 ಆಗ್ತಾ ಬಂತು. ಚೆನ್ನಾಗಿ ಕಾಣಿಸ್ತಿದ್ಯಾ? ಅಲ್ಲ, ಇನ್ನೂ ಸ್ವಲ್ಪ ಹತ್ರ ಇಡಬೇಕು ಅನ್ನಿಸ್ತಿದೆ. ಇರಿ, ಹಾಗಿಲ್ಲ. ನಮ್ಮ ಮುನ್ನೂರು ಕಾಣಿಸ್ಬೇಕಲ್ವಾ? ಮುನ್ನು ಯಾಕೆ ಸ್ಟ್ರಕ್ ಆಗಿದ್ದೀರಾ? ನಾನು ಕಾಣಿಸೋದಕ್ಕಿಂತ ನೀವು ಮಾಡೋ ಮೇಕಪ್ ಕಾಣಿಸ್ಬೇಕಲ್ವಾ? ನನ್ನ ಮುಖ ಇಲ್ಲೇ ಇದೆ, ಆಯಿತಾ? ನಾವು ನಿದ್ದೆ ಎಲ್ಲ ಹೋಗ್ಸಿದ್ರಿ ಅಲ್ವಾ ನೀರು ಹಾಕಿ, ಐತೆ ನಿಮಗೆ. ಸಾರಿ, ಇರಿಟೇಟ್ ಮಾಡೋ ವ್ಲಾಗ್ ಅಲ್ವಾ, ಅದಕ್ಕೋಸ್ಕರ. ಸಣ್ಣವ್ರು ನನಗೆ ಇರಿಟೇಟ್ ಮಾಡ್ತಾರೆ, ಬಟ್ ಇಷ್ಟೊಂಥರ ಇರಿಟೇಟ್ ಯಾವತ್ತೂ ಮಾಡಿಲ್ಲ. ಫಸ್ಟ್ ಟೈಮ್ ಇದು. ಈ ಥರ ಎಬ್ಬರಿಸ್ಬಿಟ್ಟು ಇಷ್ಟೊತ್ತಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಏನು ಅನ್ಕೊಳ್ಳಲ್ಲ. ಪಾಪ ಮೋಹಿನಿಗಳಿಗೆಲ್ಲ ಹಿಂಸೆ ಆಗಲ್ವಾ? ಈಚೆ ಅಕ್ಕಪಕ್ಕದವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಕಾಣಿಸ್ತಿಲ್ಲ. ಅಕ್ಕಪಕ್ಕದವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಷ್ಟೊತ್ತಲ್ಲಿ ಎದ್ದು ಮಾತಾಡ್ತಿದ್ರೆ ನಿಶಬ್ದವಾಗಿರುತ್ತಲ್ಲ, ಅವ್ರು ಕೇಳಿಸಲ್ವಾ ಅಂತ. ಏನಿಲ್ಲ, ಫಸ್ಟ್ ಏನು ಗೊತ್ತಾ, ವೆಟ್ ಟಿಶ್ಯೂ ಕೊಡ್ತೀನಿ ನಾನು. ವೆಟ್ ಟಿಶ್ಯೂಲಿ ಒಂದ್ಸಾರಿ ನನ್ನ ಫೇಸ್ನ ರಬ್ ಮಾಡ್ಕೊಳ್ಳಿ, ಆಯಿತಾ? ವೆಟ್ ಟಿಶ್ಯೂ ಯೂಸ್ ಮಾಡೋದು ಗೊತ್ತು. ಸ್ವಲ್ಪ ಹತ್ರ ಬರ್ಬೇಕು ನೀವು. ಓಕೆನಾ? ನೋಡೋಣ ಗೈಸ್ ಹೆಂಗೆ ಮೇಕಪ್ ಮಾಡ್ತಾರೆ ಅಂತ. ಕೂದಲನ್ನೆಲ್ಲ ಸೇರಿಸಿ. ಇಲ್ಲಿ ಒಂದು ವೆಟ್ ಟಿಶ್ಯೂ ಕೂದಲೆಲ್ಲ ಸೇರಿಸಿ. ಇರಿ ಒಂದು ನಿಮಿಷ. ಇಲ್ಲಿ ಡ್ರಾಯರಲ್ಲಿ ಪಿಂಕ್ ಕಲರ್ದೊಂದು ಇತ್ತು. ಇದಿತ್ತು, ನಾನು ನೋಡಿದ್ದೆ. ನನ್ನ ಬ್ಯಾಂಡೆಡ್ ಕೂಡ ಹೆಂಗೆ ಎತ್ಕೊಡ್ಬೋದು ನೋಡಿ. ಬ್ಯಾಂಡೆಡ್ ಎತ್ಕೊಂಡ್ಬಿಟ್ಟು ಗೊತ್ತೇ ಆಗಿಲ್ಲ. ಎಲ್ಲ ನೋಡ್ಕೊಂತೀರಾ? ಸರಿ ಬನ್ನಿ ಮೇಕಪ್ ಮಾಡಿ. ಇವಾಗ ಆಲ್ರೆಡಿ ಹೇರಿಗೆಲ್ಲ ಹಾಕೊಂಡೆ. ಹೇರ್ ನಿಮ್ಗೆ ಅಡ್ಡ ಬರಲ್ಲ, ಆಯ್ತಾ? ಸರಿ, ನಿಮ್ಮದೇ ತಪ್ಪದು, ನನ್ನ ಮಿಸ್ಟೇಕ್ ಅಲ್ಲ. ಹೇರ್ ಅಡ್ಡ ಬರ್ತಿದೆ, ಹೇರಿಗೆಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಲ್ವಾ, ನನಗೆ ಹೆಂಗೆ ಗೊತ್ತಾಗುತ್ತೆ? ಪರವಾಗಿಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮೇಕಪ್ ಮಾಡಿ. ನಾನು ಕಾಯ್ತಾ ಇದ್ದೀನಿ ನಿಮ್ಮನ್ನು. ಹೆಂಗೆ ಮೇಕಪ್ ಮಾಡ್ತೀನಿ? ನೀವೇ ನನ್ನ ಶೀತ ಉಜ್ತಿದ್ದೀರಾ? ಶೀತ ಅದನ್ನು ತೆಗೀರಿ. ಅದೆಲ್ಲ ಇದ್ರೆ ಮೇಕಪ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ನನ್ನ ಶೀತನೇ ಇಲ್ಲ. ಇಷ್ಟೊತ್ತಲ್ಲೆದ್ದು ಮೇಕಪ್ ಮಾಡೋದೇ ಪುಣ್ಯ, ಸಾಕು. ಯಾವುದಾದ್ರೂ ಬೇರೆಯವ್ರು ಆಗಿದ್ದಿದ್ರೆ ನಿಜಾಮ ನಿಮಗೆ ಬೈದಿರೋರು. ಇಷ್ಟೊತ್ತಲ್ಲೆದ್ದು ಮೇಕಪ್ ಮಲ್ಕೊಳ್ಳೋಣ. ಏನು ಗೊತ್ತಾ, ಆಲ್ಮೋಸ್ಟ್ ಎಲ್ಲರೂ ಇರಿಟೇಟ್ ವ್ಲಾಗ್ ಮಾಡೋದು ನೋಡಿದ್ದೀನಿ. ಈ ಥರ ಇರಿಟೇಟ್ ಮಾಡೋಣ, ಮಿಡ್ ನೈಟಲ್ಲಿ ಎದ್ದು ಚೆನ್ನಾಗಿರುತ್ತೆ. ಸಾಕು ಕೊಡಿ. ಇಲ್ಲಿದೆ ಮೇಕಪ್ ಐಟಮ್ಸ್ ಎಲ್ಲ, ಯೂಸ್ ಮಾಡ್ಕೊಳ್ಳಿ. ಅಷ್ಟೊಂದು ಏನೇನಂತ ಗೊತ್ತಿಲ್ಲ, ಸ್ವಲ್ಪನೇ ತಂದಿರೋದು ನಾನು, ಬಾಕಿದೆಲ್ಲ ನಾನು. ಇದು ಗೊತ್ತು, ಲಿಪ್ಸ್ಟಿಕ್ಕು. ತೋರಿಸಿ ಹಂಗೆ ಕ್ಯಾಮ್ರಾಗೆ. ಇದು ನೋಡಿ, ಕರೆಕ್ಟ್ ಇಲ್ಲೇ ನೋಡಿ, ಇದು ಲಿಪ್ಸ್ಟಿಕ್ಕು. ಫಸ್ಟಿಗೆ ಲಿಪ್ಸ್ಟಿಕ್ ಹಾಕೋಬಿಡ್ಬೇಕು. ಈ ಸಿಕ್ಕಿದ್ದೆ, ಅದು ಹುಡುಕಿದ್ರೆ ಸಿಗುತ್ತೆ ಅಲ್ವಾ? ಸ್ವಲ್ಪ ನೀವು ಅದು ಇದು ಕ್ಲೂ ಕೊಡಬೇಕಪ್ಪ.
ಇದು ಯಾವುದು? ಇದು ಐಬ್ರೋ ಹಾಕ್ತಾರಲ್ವಾ? ಹಾ ಕರೆಕ್ಟ್ ಇವಾಗ್ಲೇ ಹಾಕೋತೀರಾ? ಇದೆ ಸ್ವಲ್ಪ ನೀಟಾಗಿ ಬಾಚೋಣ. ಇದಮ್ಮ ಒದ್ಲಾಡಬೇಡಿ. ಎಲ್ಲೋಗ್ತೀವಿ? ನೀವು ಕ್ಯಾಮ್ರಾಗೆ ಅಡ್ಡ ಅಲ್ಲಿ ನೋಡಿ ಗೈಸ್, ಇವರು ಕಣ್ಣು ಒಂದ್ ಕಡೆ ನಿಲ್ತಾನೆ ಇಲ್ಲ. ನಾನು ಹೆಂಗೋ ಮುಟ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಓಡ್ತೀರಾ ಮಾತಾಡ್ಕೊಂಡು ಆ ಕಡೆ ಈ ಕಡೆ. ಅಲ್ಲ, ನೀವು ಅದಕ್ಕೆ ಏನು ಹಾಕದ ಹೆಂಗ್ ಮಾಡಿದ್ರೆ ಅಲ್ಲ, ಸುಮ್ಮನೆ ಹಿಂಗೆ ಫಸ್ಟ್ ಬಾಚೋಣ ಅಂತ. ಕಣ್ಣಿಗೆ ಕಿತ್ತಾಕ್ಬಿಡ್ತಾರೆ ಇವರು. ಸಾರಿ ಮಾ. ಆಯ್ತು ಪರವಾಗಿಲ್ಲ ಬಿಡಿ. ನಿಮ್ಗೆ ತೆಕ್ಕೊಡ್ಲಾ ಫೌಂಡೇಶನ್? ಮೂಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಏನ್ ಪ್ರಾಡಕ್ಟ್ಸ್ ಅಂತ? ಲಿಪ್ಸ್ಟಿಕ್. ಆಹಾ ಮೂಸ್ಗಾರ. ನಿಜ ನನಗೆ ಇದೇನಕ್ಕೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ ಅಮ್ಮ. ನನ್ನ ಡ್ರೆಸ್ಸಿಗೆಲ್ಲ ಆಗ್ಬೇಡಿ ಮುನು, ಕಾಲು ನೋವು. ಏನಪ್ಪ ಎಲ್ಲೈತೆ? ಇಲ್ಲೈತೆ ಇಲ್ಲಿ. ಇಲ್ಲೇ ಮೇಕಪ್ ಏನು ಕಾಣ. ಇಲ್ಲೈತೆ ನೋಡಿ ಕೈಯಲ್ಲಿ. ಫಸ್ಟ್ ಏನ್ ಹಚ್ತಾರೆ ಹೇಳಿ? ಫೌಂಡೇಶನ್ ಅಥವಾ ಸ್ಟ್ರೋಬ್ ಕ್ರೀಮು. ಫೌಂಡೇಶನ್. ಸ್ವಲ್ಪ ಹತ್ರ ಬನ್ನಿ, ನನ್ನ ಜೊತೆನೇ ಇರ್ಬೇಕಲ್ವಾ ನೀವು. ಇರಿ, ಫೌಂಡೇಶನ್ ನೀಟಾಗಿ ಹಚ್ತೀನಿ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹಚ್ತಿರೋ ಸನುಮ. ಕಣ್ಣು ಬಿಟ್ಟೆ ಹಚ್ಚಿಲ್ಲ. ಕಣ್ಣು ಅಲ್ಲ, ಬನ್ನಿ ಇಲ್ಲಿ. ಕಣ್ಣು ಬಿಟ್ಕೊಂಡು ಹಚ್ತಾ ಇದ್ದೀನಿ, ಅಂದರೆ ಕಣ್ಣು ಮುಚ್ಕೊಂಡು ಹಚ್ತಾ ಇದ್ದೀನಿ ಫಸ್ಟ್ ಟೈಮು. ನಿಜ ಅದೇನಾ? ಹಚ್ತಾನಿಲ್ಲ, ಸುಮ್ಮನೆ ಕೈ ಹಿಂಗೆ ಮಾಡಿ. ಇವಾಗ ಹಚ್ಚಿದ್ರು ನೋಡಿ. ಇರಿ ಹಂಗಂದ್ರೆ ಇಟ್ಕೊಳ್ಳಿ. ಈಗ ಹಚ್ತೀನಿ ನೋಡಿ. ನೀಟಾಗಿ ಮಾಡಬೇಕು. ಹಚ್ತಾನೆ ಇಲ್ಲ ಅಂತೀರಾ? ಮೊದಲೇ ಪಾಪ ನಿಮ್ಮ ಫೇಸ್ ಇದು. ಇಷ್ಟೊತ್ತಲ್ಲಿ ಎದ್ದು ನೀವೇ ಹಾಳು ಮಾಡ್ಕೋತಿದ್ದೀರಾ. ನಾನು ಒಳ್ಳೆ ಫೇರ್ ಆ್ಯಂಡ್ ಲವ್ಲಿ ಹಚ್ದಂಗೆ ಹಚ್ತಿದ್ದೀನಿ ಫೌಂಡೇಶನ್ನ. ಬೇಜಾರು ಮಾಡ್ಕೋಬೇಡಿ, ನಂಗೆ ಗೊತ್ತಾಗಲ್ಲ. ಕೊಡಿ. ಏನು ಫೌಂಡೇಶನ್ ಯಾವುದ್ರಲ್ಲಿ ಇದು ಮಾಡ್ತಾರೆ? ಅದೆಲ್ಲ ನಾನೇ ಕೊಡ್ಬೇಕಾ? ನನ್ನ ಕಾಲು ನೋವು. ಇರಿ ಕೊಡ್ತೀನಿ ನಾನೇ. ಇದ್ರಲ್ಲೇ ಹೆಂಗ್ ಮಾಡ್ತಾರೆ ಏನು ಕಾಣಿಸ್ತಿಲ್ಲಮ್ಮ. ಸ್ವಲ್ಪ ನನ್ನ ಹತ್ರ ಬನ್ನಿ, ನಾನು ನಿಮ್ಮ ಕಣ್ಣಾಗಿದ್ದೀನಿ, ಬನ್ನಿ. ಅಲ್ಲ, ನಾನು ಏನು ಕಾಣಿಸ್ತಿಲ್ಲ. ಪರ್ಫೆಕ್ಟ್ ಆಗಿ ಮಾಡ್ತಿದ್ದೀರಾ. ಹೌದಾ? ಈ ತರ ಏನಾದ್ರು ಹೇಳಿ, ಅವಾಗ ಧೈರ್ಯ ಬರುತ್ತೆ. ಪರ್ಫೆಕ್ಟ್ ಆಗಿ ಮಾಡ್ತಿದ್ದೀರಾ. ಸೇಮ್ ಗೋಡೆಗೆ ಏಷ್ಯನ್ ಪೈಂಟ್ ಹಚ್ಚಿದಾರ. ಚೆನ್ನಾಗಿ ಮಾಡ್ತೀರಾ ಮಾಡಿ. ನಿಜವಾಗ್ಲೂ ನಿಮ್ಗೊಂದು ಮೇಕಪ್ ಅಕಾಡೆಮಿನ ಓಪನ್ ಮಾಡ್ಬೋದು. ನೀವು ನಿಜವಾಗ್ಲೂ ಮೇಕಪ್ ಅಕಾಡೆಮಿನ ಓಪನ್ ಮಾಡ್ತೀರಾ? ನೀವು ಓಪನ್ ಮಾಡಬೇಕು, ಅದಕ್ಕೆ ನಾನೇ ಮಾಡಲು. ನೀವು ನಂಗೆ ಮೇಕಪ್ ಮಾಡಬೇಕು. ಆಮೇಲೆ ಮುಚ್ಕೊಳ್ಳಿ, ಅಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ. ಆಮೇಲೆ ಇದು ಏನು ಗೊತ್ತಾ, ನಿಮ್ದು ಹಣೆ ಇಲ್ಲಿವರೆಗೂ ಐತೆ. ಮುನು, ನೀವು ನಂಗೆ ಮೇಕಪ್ ಮಾಡಿ, ನಾನು ಆಮೇಲೆ ಫ್ಯಾಷನ್ ಶೋಗೆ ಹೋಗ್ತೀನಿ. ಫೌಂಡೇಶನ್ ಆಯ್ತು ಕಂಪ್ಲೀಟ್. ಯಾವ ಪರ್ಫೆಕ್ಟ್ ಬ್ಲೆಂಡ್ ಮಾಡಿದ್ದಾರೆ ನೋಡಿ. ಬ್ಲೆಂಡ್ ಈ ಥರ ಸ್ವಲ್ಪ ಹೇಳ್ಬೇಕು. ಏನಮ್ಮ ಇದು? ಕಣ್ಣಿಗೆ ಹಾಕದ? ಎಲ್ಲಿಗೆ ಹಾಕೋದಿದು? ತುಟಿಗೆ ಅನ್ಸುತ್ತೆ. ತುಟಿ ಕೊಡಿ. ಇಲ್ಲೇ. ಒಂದು ನಿಮಿಷ. ಇದು ಫೌಂಡೇಶನ್ ಹಾಕಿದ ತಕ್ಷಣ ಅದಾದ್ಮೇಲೆ ಏನ್ ಹಾಕ್ತಾರ? ಅದನ್ನಾದ್ರೂ ಹೇಳಿ. ನಾನೇನು ಹೇಳಲ್ಲ ನಿಮ್ಗೆ. ಅಲ್ಲ, ನೀವೇನ್ ಹಾಕ್ತೀರಾ ಫೌಂಡೇಶನ್ ಆದ್ಮೇಲೆ? ನಾನು ಐಬ್ರೋಗೆ ಹಾಕ್ತೀನಿ. ಫಸ್ಟ್ ಐಬ್ರೋನಾ? ಎಲ್ಲ ಇದೆಲ್ಲ ಹಾಕ್ಬೋದು, ಹಾಕಿ. ಲಿಪ್ಸ್ಟಿಕ್ ಕೊಡಿ. ಇಲ್ಲಿ ಸ್ವಲ್ಪ ಮೂತಿಯಲ್ಲಿ ತುಟಿ ಗಿಟ್ಟಿ. ನಂಗೇನೂ ಕಾಣ್ತಿಲ್ಲ. ಅದು ಹೆಂಗ್ ಹಾಕೋದು? ಎಲ್ಲಿ ಎಷ್ಟು ಉದ್ದ ಐತೆ ಅಂತಾನೆ ಗೊತ್ತಿಲ್ಲ ಇದು. ಸಿಕ್ತು. ಹಿಂಗ್ ಮಾಡ್ಕೊಳ್ಳಿ. ಹಿಂಗೆ ಮಾಡಿ. ಹಿಂಗೆ ಮಾಡಿ. ಗಣೇಶ ಸಣ್ಣಮ್ಮ ಹಿಂಗೆ ಮಾಡಿ. ನಾನು ಹೇಳ್ದ ಹಿಂಗೆ ಮಾಡಿ. ಅವಾಗ ಅದು ಪರ್ಫೆಕ್ಟ್. ನಾನು ಮೇಲ್ಗಡೆ ಹಾಕ್ದೆ ಅಲ್ವಾ, ಕೆಳಗಡೆಗೂ ನೀಟಾಗಿ ಅಪ್ಲೈ ಆಗ್ಬೇಕಂದ್ರೆ ಹಂಗ್ ಮಾಡ್ಬೇಕಾ? ಅಲ್ಲಿಗೆ ಹಾಕಿದ್ದೀರಾ? ಅಲ್ಲಿಗೆ ಹಾಕ್ಬಿಟ್ನಾ? ಸ್ವಲ್ಪ. ಸಾರಿ ಮ್ಯಾಮ್, ನಂಗೆ ಕಾಣಲ್ಲ. ನಾನೊಬ್ಬ ಇವಾಗ ಕಣ್ಣು ಕಾಣಿಸ್ತಿದ್ರು, ಬ್ಲೈಂಡ್. ಹಂಗೆ ಹೇಳ್ಬಾರ್ದು. ಚಾಲೆಂಜ್ ಥರ ತಗೊಳ್ಳಿ. ಅಲ್ಲ, ಇವಾಗ ಕಾಣಿಸ್ತಿಲ್ಲ ಅಲ್ವಾ ನಾನು. ನನಗೆ
ಬಾಬಾ ಕಣ್ಣಿಲ್ದೇ ಇರೋರ್ಗೆ ಎಷ್ಟು ಕಷ್ಟ ಆಗ್ಬೋದಲ್ವಾ. ನಮಗೆ ಮೇಕಪ್ ಮಾಡೋಕ್ಕೆ ಆಗ್ತಿಲ್ಲ. ಈಗ ಏನು ಮಾ ಇದು ಇದಿರಬೇಕು ನನ್ನ ಪ್ರಕಾರ. ಏನಂತ ಅವರಿಗೆ ತೋರಿಸಿ ಐಬ್ರೋಗೆ ಇದು ಏನಕ್ಕೆ ಅಂದರೆ ನನ್ನ ಪ್ರಕಾರ ಅಂದರೆ ನನಗೆ ಇವಾಗ ಕಣ್ಣು ಕಟ್ಟಿದಾರಲ್ವಾ, ನಂಗೆ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಇದು ಕಪ್ಪಿರಬೇಕು, ಇಲ್ಲಿ ಇಕ್ಕೊಂತಾರಲ್ಲ ಅದಾ ಐಬ್ರೋಗೆ. ಅದೇ ಅಲ್ವಾ ಸನುಮ? ಅದೇ ಐಬ್ರೋನೇ ಸಿಗ್ತಿಲ್ಲ ಕರೆಕ್ಟು. ಆರಾಮ್ಸೆ ಮಾಡಿ. ಅಂದರೆ ಎಲ್ಲ ಇದು ನೀವು ಅಲ್ಲಾಡಬೇಡಿ. ಅಲ್ಲಾಡ್ತಿಲ್ಲ ನಾನು. ಯಾಕಮ್ಮ ನಿಜ ಚೆನ್ನಾಗಿ ಹಚ್ಚಿಲ್ವಾ? ಹೆಂಗ್ ಹಚ್ಚಿದಿರ ಅವನು? ಹೆಂಗನು ಕಾಣಿಸ್ತು? ನಂಗೆ ನಿಜವಾಗ್ಲು ಕಾಣಿಸ್ತಿದೆ ಅನ್ಸ್ತಿದೆ. ಹೌದಾ? ನಿಜ ಕಾಣಿಸ್ತಿಲ್ಲ. ನೋಡ್ಬೇಡಿ, ನೋಡಿ ನೀವೇ ಕಾಣಿಸ್ತಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದಾರೆ ಇವ್ರು. ನೋಡಿ ಹೆಂಗ್ ಹಚ್ಚಿದಾರ ಅಂದ್ರೆ ನೀವ್ ಹಚ್ಕೊಳ್ಳೋದ್ರ ಹಚ್ಚಿದ್ದೀನಾ? ಅದಕ್ಕಿಂತ ಚೆನ್ನಾಗಿ ಹಚ್ಚಿದಿರ ಅವನು. ಹೆಂಗನು ಗೊತ್ತಾಯ್ತು? ನನಗೆ ನಂಗೆ ಗೊತ್ತಿಲ್ಲ, ಇಲ್ಲಿ ಕೈ ಇಟ್ಟಲ್ವಾ ಗೊತ್ತಾಯ್ತು. ಆದ್ರೆ ಐಬ್ರೋ ಗೊತ್ತಾಯ್ತು, ಕರೆಕ್ಟಾಗಿ ಐಬ್ರೋ ಹಚ್ತಿದೀನಿ ಅಂತ ಗೊತ್ತಾಯ್ತು. ಕರೆಕ್ಟಾಗಿ ಬ್ಲ್ಯಾಕ್ ಆಗೈತಾ? ಕರೆಕ್ಟಾಗಿ ಬ್ಲ್ಯಾಕ್ ಆಗೈತೆ. ಕೊಡಿ ಇನ್ನೊಂದು ನೆಕ್ಸ್ಟ್. ಏನಾಯ್ತು ನೆಕ್ಸ್ಟ್? ಆ ಐಟಮ್ನೆಲ್ಲ ನಾನು ಯೂಸ್ ಮಾಡಿರೋದನ್ನ ಎತ್ತಿಡ್ತಿದ್ದೀರಾ ತಾನೇ? ಇಲ್ಲ, ಎತ್ತಿಟ್ಬಿಡಿ. ಯೂಸ್ ಮಾಡಿದೀರ. ಆಮೇಲೆ ಮತ್ತೆ ಅದನ್ನ ಯೂಸ್ ಮಾಡ್ತಿರ್ತೀನಿ. ಇದು ಯಾವುದು? ಸ್ಟ್ರೋಪ್ ಕ್ರೀಮ್. ಇದ್ರದ್ದು ಡಿಸೈನ್ ನನಗೆ ಗೊತ್ತು. ಸ್ಟ್ರೋಪ್ ಕ್ರೀಮ್ ಡಿಸೈನ್ ಗೊತ್ತಾ? ಅದಕ್ಕೆ ಕಂಡುಹಿಡಿದಿದ್ದು. ಪರ್ಫೆಕ್ಟಾಗಿ ಹಾಕ್ಬಿಡೋದು ಅದನ್ನು. ಬಟ್ ಅದನ್ನು ಹೆಂಗೆ ಅಪ್ಲೈ ಮಾಡೋದಂತ ಗೊತ್ತಿಲ್ಲ. ಹಿಡ್ಕೊಳ್ಳಿ. ನಾನು ಹಿಡ್ಕೋಬೇಕು? ಒಂದು ನಿಮಿಷ, ಇದು ಕ್ಯಾಪ್ ಹಿಡ್ಕೊಳ್ಳಿ ಸಾಕು. ಸ್ವಲ್ಪ ಹೆಲ್ಪ್ ಮಾಡಿ. ಇದನ್ನ ಬ್ಲೆಂಡಲ್ಲಿ ಇದ್ರಲ್ಲಿ ಹಚ್ಚದ? ಪರವಾಗಿಲ್ಲ, ನೀವು ಹೆಂಗ್ ಬೇಕಾದ್ರೆ ಹಚ್ಚಿ, ಚೆನ್ನಾಗಿ ಕಾಣಿಸುತ್ತೆ. ಏನಾಯ್ತು ಅಂದ್ರೆ ಇದ್ರಲ್ಲಿ ಶೈನಿ ಶೈನಿ ತರ ಬರುತ್ತಲ್ವಾ? ಹೌದೌದು. ಆ ಸೈಡು ಫೇಸ್ ಕೊಡಿ. ಎಂತವನು ನೀವು? ಆ ಸೈಡ್ ಇಲ್ಲ ಐತೆ. ಇಷ್ಟು ಪರ್ಫೆಕ್ಟ್ ಮೇಕಪ್ಪ. ನಾನು ಎಲ್ರಿಗೂ ಹೇಳ್ತೀನಪ್ಪ. ಯಪ್ಪ ದೇವ್ರೆ, ಏನು ಹಿಂಗೆ ಹಚ್ಚಿದ್ದೀರಾ? ಅಯ್ಯೋ ಸಾರಿ, ಕಣ್ಣಿಗೆ ಹಚ್ಬಿಡಿ ಅನ್ಸುತ್ತೆ. ಇಲ್ಲ, ಸ್ವಲ್ಪ ಟಚ್ ಆದಂಗೆ ಆಯ್ತು. ಇಲ್ಲ ಹಚ್ಕೊಳ್ಳಿ, ಅಂದ್ರೆ ಅಲ್ಲೊಂದು ಕಲರ್ ಇಲ್ಲೊಂದು ಕಲರ್ ಆಗ್ಬಿಡುತ್ತೆ. ಒಂದು ನಿಮಿಷ ಅಮ್ಮ, ನೀಟಾಗಿ ಬ್ಲೆಂಡ್ ಆಗಲಿ. ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಮುನ್ನೋರಿಗೆ, ತಲೆ ಕೂದಲಿಗೆಲ್ಲ ಹಚ್ತವ್ರೆ. ಸಾರಿ ಅಂದ್ರೆ ನೀವು ಕಟ್ಟಿಲ್ಲ ಕರೆಕ್ಟಾಗಿ. ಕರೆಕ್ಟಾಗಿ ಕಟ್ಟಿದ್ದೀನಿ ನೋಡಿ ಗೈಸ್. ಮಿಡ್ ನೈಟಲ್ಲಿ ಎದ್ರೂ ಎಷ್ಟು ಪರ್ಫೆಕ್ಟಾಗಿ ಮೇಕಪ್ ಮಾಡ್ತಿದ್ದಾರೆ ಅಂತಂದ್ರೆ ಚೆನ್ನಾಗಿಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ಇದನ್ನ ಕರೆಕ್ಟಾಗಿ ಹಚ್ಚಿಲ್ಲ ನಾನು. ಆದರೂ ಏನು ಬ್ಲೆಂಡಿಂಗು, ಇರಿ ಹತ್ತಿರದಿಂದ ತೋರಿಸಿ ಬರ್ತೀನಿ. ಏನು ಬ್ಲೆಂಡಿಂಗು, ಏನು ಐಬ್ರೋಸ್, ಏನು ಲಿಪ್ಸ್ಟಿಕ್. ಐಬ್ರೋಸ್ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಅನ್ಸುತ್ತೆ. ಲಿಪ್ಸ್ಟಿಕ್ಕು ಸ್ವಲ್ಪ ಇದಾಗಿರ್ಬೋದು, ಸ್ವಲ್ಪ ಕಮ್ಮಿ ಹಚ್ಚಿರ್ಬೋದು. ಆಯ್ತಲ್ಲ, ಲಿಪ್ಸ್ಟಿಕ್ ಕಮ್ಮಿ ಹಚ್ಚಿದ್ದೀನಿ ತಲೆ. ಲಿಪ್ಸ್ಟಿಕ್ ಕಮ್ಮಿ ಹಚ್ಚಿದ್ದೀನಿ ನನ್ನ ಪ್ರಕಾರ. ನೋಡಿ ಕರೆಕ್ಟಾಗಿ ಹಚ್ಚಿದ್ದೀರಾ? ಬೇಕಾ ಇನ್ನು ಹಚ್ತೀರಾ? ಬೇಡ. ಏನಂತ ಅವ್ರಿಗೆ ತೋರಿಸಿ ಒಂದ್ಸರಿ. ಇದು ಗೊತ್ತು, ಹೈಲೈಟರ್ ಕೊಡಿ. ಇದು ಲಿಪ್ಸ್ಟಿಕ್ಗೆ ಹೈಲೈಟರು. ಲಿಪ್ಸ್ಟಿಕ್ಕಿಗೆ ಹೈಲೈಟರ್ ಅಲ್ಲ, ಲಿಪ್ಸ್ಟಿಕ್ನ ಹೈಲೈಟ್ ಮಾಡೋದು ಅತ್ತಾನೆ. ಲಿಪ್ ಲೈನರ್ ಅದು. ಲಿಪ್ ಲೈನರ್. ಸಾರಿ, ನಮ್ಗೆ ಹೆಸರುಗಳು ಗೊತ್ತಿಲ್ಲ, ಹುಡುಗರಿಗೆ ಅಷ್ಟು ಗೊತ್ತಾಗಲ್ಲ. ಇದು ಹೆವಿ ಕಷ್ಟಪ್ಪ. ಲಿಪ್ ಕೆಳಗಡೆನೆ ಬರಬೇಕು. ಇರಿ ಮುರಿದೋಯ್ತಲ್ಲ ಲೆಡ್ಡು. ಇಲ್ಲ, ನಾನು ಅವರಿಗೆ ದೂರದಿಂದ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೋನಲ್ಲೂ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೌದಾ? ಅಷ್ಟೊಂದು ದೂರ ಇಡಬಾರ್ದು. ಹಂಗಂದ್ರೆ ಹತ್ರನೇ ಹಿಡ್ಕೊಮ್ಮ. ಕರೆಕ್ಟಾಗಿ ಬರ್ತಾ ಇಲ್ಲ. ಏನು ಅಂದರೆ ಇದು ಸ್ವಲ್ಪ ಸೈಡಲ್ಲಿ ಹಾಕ್ತಾರಲ್ವಾ, ಅದು ಕರೆಕ್ಟಾಗಿ ಬರಲ್ಲ. ಹೈಲೈಟರಾ ಇದು? ಲಿಪ್ ಲೈನರ್. ಲಿಪ್ ಲೈನರ್. ಅದ್ರ ಹೆಸರು ಮಾರ್ತಾಯಿತ್ತು. ಇದು ಸ್ವಲ್ಪ ಕರೆಕ್ಟಾಗಿ ಬರಲಿಲ್ಲ. ಕಣ್ಣು ಕಾಣಲ್ಲ, ಅಂದರೆ ಆ ಲೈನ್ ಗೊತ್ತಾಗಲ್ಲ. ನಿಮ್ಮ ತುಟಿ ಶೇಪ್ ಸ್ವಲ್ಪ ಸೊಟ್ಟ ಐತೆ. ತುಟಿ ಸೊಟ್ಟಾಯ್ತಾ? ಆಯ್ತಾ ಮೇಕಪ್ಪು? ಅಂದರೆ ಇಷ್ಟೇ ತಾನೇ ಐಟಮು? ಎಲ್ಲ ಐಟಮ್ ಯೂಸ್ ಮಾಡಿದ್ನಾ?
ಮಾಡಿದ್ದೀರಾ, ಆದ್ರೆ ಸ್ವಲ್ಪ ಬಾಕಿ ಇದೆ. ಸಾಕು, ಇಷ್ಟೇ ಸಾಕು ಇಷ್ಟೇ ಸಾಕು. ಹೌದಾ? ಆಮೇಲೆ ನಾನು ಏನೇನೋ ಮಾಡ್ಬಿಟ್ಟಿದೀನಿ ಅಂತ ಅನ್ನಿಸ್ತೈತೆ. ಎಲ್ಲ ಆಯ್ತಾ? ಅಂದ್ರೆ ನನಗೆ ಇದ್ರಲ್ಲಿ ಯಾವ್ದು ಮಿಸ್ ಆಗೈತೆ ಅಂತ ಅನ್ನಿಸ್ತೈತೆ ಗೊತ್ತಾ? ನಾನು ಇವಾಗ ಲಾಸ್ಟಲ್ಲಿ ಹಚ್ಚಿದೆ ಗೊತ್ತಾ, ಅದು ಕರೆಕ್ಟಾಗಿ ಹಚ್ಚಿದಿದ್ರೆ ಪಕ್ಕ ಸಖತ್ತಾಗಿರ್ತಾ ಇತ್ತು. ಇದು ಸ್ಟ್ರೋಪ್ ಕ್ರೀಮು ಸ್ವಲ್ಪ ಕರೆಕ್ಟಾಗಿ ಹಾಕ್ಬೇಕಾಗಿತ್ತು. ಮತ್ತೆ ಇದು ಕರೆಕ್ಟಾಗಿ ಹಾಕಿರ್ತೀನಿ, ಐಬ್ರೋ ಕರೆಕ್ಟಾಗಿ ಹಾಕಿದ್ದೀನಿ, ಲಿಪ್ಸ್ಟಿಕ್ಕು ಅಷ್ಟೇ ಸಖತ್ತಾಗಿ ಹಾಕಿದ್ದೀನಿ ಅಂತ ಅನ್ನಿಸ್ತೈತೆ. ಲಿಪ್ಸ್ಟಿಕ್ಕು ಪರ್ಫೆಕ್ಟಾಗಿ ಹಾಕಿದ್ದೀನಿ ಅಂತ ಅನ್ನಿಸ್ತಿದೆ. ಏನಂತಾರೆ ನೋಡೋಣ. ಸಣ್ಣ ತೆಗಿಲ್ಲ ನಾನು, ನೋಡ್ಲಾ ನಾನು ಒಂದ್ಸಲ ಹೆಂಗ್ ಮಾಡಿದ್ದೀನಿ ಅಂತ. ನೋಡ್ತೀರಾ? ಈಗಲೇ ನೋಡ್ಬಿಡ್ತೀರಾ? ಹಾ ಕ್ಯೂರಿಯಾಸಿಟಿನಾ? ಸರಿ, ಕಣ್ಮುಚ್ಚಿ ಫಸ್ಟು. ಕಣ್ಣು ಮುಚ್ಚಿದ್ದೀನಿ, ಓಪನ್ ಮಾಡ್ತೀನಿ ನಾನು. ಕಣ್ಣೇ ಬಿಡಕ್ಕಾಗ್ತಿಲ್ಲ ನಂಗೆ ನೈಟ್ ಹೊತ್ತು. ನೋಡ್ಲಾ? ತೋರಿಸಿ. ಅಯ್ಯಯ್ಯೋ, ಏನಿದು? ಪ್ರಾಮಿಸ್ ನನಗೆ ಗೊತ್ತಾಗಿ. ಇದನ್ನೇನು ಕರೆಕ್ಟಾಗಿ ಹಾಕಿದ್ದೀರಾ ನೀವು? ಅಯ್ಯೋ, ಲಿಪ್ಸ್ಟಿಕ್ ಅಲ್ಲಿ ಹಾಕ್ಬಿಟ್ನಾ? ಇದು ಕರೆಕ್ಟಾಗಿ ಹಾಕಿದ್ದೀನಿ. ಹೈಲೈಟರ್ ಏನ್ ಮೀಸೆ ತರ ಬಂದ್ಬಿಟ್ಟಿದ್ದೀನಿ ನೋಡಿ ಗೈಸ್, ಮೀಸೆ. ಲಿಪ್ಸ್ಟಿಕ್ ಕರೆಕ್ಟಾಗಿ ಹಾಕಿದ್ದೀನಿ. ಲಿಪ್ಸ್ಟಿಕ್ ಕರೆಕ್ಟಾಗಿ ಹಾಕಿದ್ರಿ, ಹಲ್ಲಲ್ಲೆಲ್ಲ ಹಾಕಿದ್ರಿ, ನಾನು ಹೆಚ್ಕೊಂಡೆ. ಅಲ್ಲ, ಕೂದಲು ಇರಿಟೇಟ್ ಮಾಡ್ತೀನಿ ಅಂತ ಹೇಳಿ ನನ್ನ ಕೈಲಿ ಇವರೇ ನನ್ನಿಂದ ಇರಿಟೇಟ್ ಮಾಡಿಸ್ಕೊಂಡ್ಬಿಟ್ರು. ನಿಜಾಗ್ಲೂ ಇದು ಬೇಡ ಆಯ್ತು, ಮುಚ್ಕೊಂಡು ಮಲ್ಕೊಂಡಿರ್ತಿದ್ರೆ ಚೆನ್ನಾಗಿರ್ತಿದೆ ಅನ್ಸ್ತೈತೆ. ಅಲ್ಲ, ನಾನು ಏನು ಹೇಳ್ದೆ ಅಮ್ಮ, ನಿದ್ದೆಗಣ್ಣಲ್ಲಿ ಬೇಡ ಅಮ್ಮ ಮೇಕಪ್ ಮಾಡೋದು, ಬೆಳಗ್ಗೆ ಮಾಡ್ತೀನಿ ಚೆನ್ನಾಗಿ ಅಂತ ಅಂದೆ. ಮತ್ತೆ ಅಂದ್ರೆ ಕಟ್ಟಿರ್ಬೇಕಾದ್ರೆ ಏನಂತಾನೆ ಗೊತ್ತಾಗಲ್ಲ. ನಾನು ಇದು ಕಪ್ ಅನ್ಕೊಂಡೆ, ನೀವು ಕಣ್ಣಿಗೆಲ್ಲ ಹಚ್ಕೋತಿರಲ್ಲ ಅದನ್ಕೊಂಡೆ. ಕಪ್ಪೋಗಿ ನನ್ನ ಏನು ಐಬ್ರೋಸ್ ನೋಡಿ ಯಾವ ಕಲರ್, ವಾವ್, ಪಿಂಕ್ ಕಲರ್ ಆಗೋಗ್ಬಿಟ್ಟಿದೆ. ಮೋಹಿನಿ ತರನೇ ಇದೆಯಾ? ಮೋಹಿನಿ ತರನೇ ಅನ್ನಿಸ್ತಿರೋದು ನೋಡಿ, ಹತ್ರದಿಂದ ನೋಡಿ. ವಾವ್, ಸಣ್ಣ ಕ್ಯೂಟ್ ಚಿಕ್ಕ ಮಗು ಇದ್ದಂಗಿದ್ದಾರೆ. ಚೆನ್ನಾಗೈತೆ. ಸಾರಿಮ್ಮ, ಕಣ್ಣು ಮುಚ್ಕೊಂಡು ಇಷ್ಟಾದರೂ ಮಾಡಿದ್ದೀನಲ್ಲ. ನೋಡಿ, ಲಿಪ್ಸ್ಟಿಕ್ ಪರ್ಫೆಕ್ಟಾಗಿ ಹಾಕಿದ್ದೀನಿ, ಬಟ್ ಹೈಲೈಟರ್ ಕರೆಕ್ಟಾಗಿ ಹಾಕಿಲ್ಲ. ಸ್ಟ್ರೋಪ್ ಕ್ರೀಮು ಪರವಾಗಿಲ್ಲ ಒಂದು ರೇಂಜಿಗೆ. ಅಲ್ಲಿ ನೋಡಿ, ಸ್ಟ್ರೋಪ್ ಕ್ರೀಮ್ ಪರವಾಗಿಲ್ಲ. ಇಲ್ಲ, ಇದು ಏನ ನೆಗಡಿ ಮೂಗಿಂದ ಬಂದು ಇಲ್ಲಿ ಸೈಡಿಗೆ ಕಟ್ಟಿ ತರ ಐತೆ ನೋಡಿ. ಏನೋ ಸ್ಟ್ರೋಪ್ ಕ್ರೀಮು ಕರೆಕ್ಟಾಗಿ ಹಾಕಿದ್ದೀರಾ? ಇರಿಟೇಟ್ ಯಾರಿಗೆ ಮಾಡಿದ್ವಿ ನೀವೇ ಹೇಳಿ ಗಾಯ್ಸ್. ನಾನೇ ಇವ್ರಿಗೆ ಇರಿಟೇಟ್ ಮಾಡಿರೋ ಥರ ಇಲ್ವಾ? ಇವ್ರಿಗೆ ಹೇಳಿ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇವರಿಗೆ ಇರಿಟೇಟ್ ಮಾಡೋಣ, ಟಾರ್ಚರ್ ಕೊಡೋಣ ಒಂದು ವ್ಲಾಗಲ್ಲಿ, ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬಂದ್ಬಿಡ್ತು. ನಿದ್ದೆ ಬೇರೆ ಬಂದಿಲ್ಲ ಅಲ್ವಾ, ಇರಿಟೇಟ್ ಮಾಡಲ್ಲ, ನನ್ನಿಂದ ಅವರೇ ಇರಿಟೇಟ್ ಮಾಡಿಸ್ಕೊಂಡ್ಬಿಟ್ರು. ನಂಗೆ ಇರಿಟೇಟ್ ಆಗ ನಿಜವಾದ ಲೈಫಲ್ಲೂ ಅಷ್ಟೇನೆ. ಸಣ್ಣವ್ರು ನನಗೆ ಇರಿಟೇಟ್ ಮಾಡೋಕ್ಕೆ ಅಂತ ಬರ್ತಾರೆ, ಒಂದೊಂದ್ಸಲಿ ನಾನೇ ಅವ್ರಿಗೆ ರೇಗಿಸ್ಬಿಟ್ಟಿರ್ತೀನಿ. ನೋಡಿ ನನ್ನ ಹೆಂಗ್ ಮಾಡಿದ್ದಾರೆ. ಇದ್ರಲ್ಲಿ ನೋಡಿದ್ರೆ ಪಾಪ ನನಗೆ ಇರಿಟೇಟ್ ಮಾಡಕ್ ಹೋಗಿ ಇಷ್ಟೊತ್ತಲ್ಲಿ ಅವರೇ ಬಕ್ರ ಆಗೋದ್ರು. ನಾನು ಇಷ್ಟೊತ್ತಲ್ಲಿ ಹೊರಗಡೆ ಹೋದ್ರೆ ಹೆಂಗಿರುತ್ತೆ, ವೈಟ್ ಕಲರ್ ಸಾರಿ ಹಾಕೊಂಡು. ನಿಜವಾಗ್ಲೂ ಹೋದ್ರೆ ಪಕ್ಕ ದೆವ್ವ ಅನ್ಬಿಟ್ಟು ಹೊಡೆದಾಕ್ಬಿಡ್ತಾರೆ. ನಿಜ ಆಗಿದ್ದೀರಾ? ದೆವ್ವ ಅನ್ಬಿಟ್ಟು ಗಾಳಿಯಲ್ಲಿ ನಾನು ಮೇಡಮ್ ಹೋಗಿ ಮುಖ ತೊಳ್ಕೊಳ್ಳಿ, ಮೊದಲೇ ಫೇಸ್ ಇದಾಗ್ಬಿಡುತ್ತೆ. ಇವಾಗ ನೀವೇ ಒರೆಸ್ಬೇಕು. ಕೊಡಿ ನಾನೇ ಒರೆಸ್ತೀನಿ. ನೀವು ಹೇಳಿಲ್ಲ ಅಂದ್ರೆ ನಾನೇ ಒರೆಸ್ತೀನಿ. ಕೊಡಿ. ಹೆಂಗ್ ಮಾಡಿದಾರೆ ನೋಡಿ ಗೈಸ್. ಸಾರಿ ಇದರಿಂದ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಪರವಾಗಿಲ್ಲ, ಏನಾಗಲ್ಲ. ಅಯ್ಯೋ ಆದ್ರೂ ಗ್ರೇಟ್ ತಾನೇಮ್ಮ. ನಾನು ಇಷ್ಟೊತ್ತಲ್ಲಿ ಎದ್ದು ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿ, ಅಂದ್ರೆ ಒಂದು ರೇಂಜಿಗೆ ಮೇಕಪ್ ಮಾಡಿ ನೋಡಿ. ಇವಾಗ ಅವರೇ ರಿಮೂವ್ ಮಾಡ್ತಿದ್ದಾರೆ. ಇದಕ್ಕೆ ಅನ್ನೋದು ಟಾರ್ಚರ್ ಕೊಡೋದು ಅಂತ. ಅವರೇ ಮೇಕಪ್ ಮಾಡಿ, ಇಲ್ಲ ಅವರೇ ಮೇಕಪ್ ಮಾಡಿ. ಅವರೇ ನಮ್ಮ ಸಣ್ಣವರು ಏನೇ ಟಾರ್ಚರ್ ಕೊಟ್ಟರು ಅದು ನನಗೆ ಟಾರ್ಚರ್ ಅಂತ ಅನ್ಸಲ್ಲ. ಏನಂದ್ರೆ ಅವ್ರು ಕೊಡೋದೆಲ್ಲ ಒಂಥರ ಸ್ವೀಟ್ ಟಾರ್ಚರ್. ಹೌದಾ? ಮತ್ತೆ ಅವಾಗ ಯಾಕಮ್ಮ ಇಷ್ಟು ಗಂಟೆಗೆ ಎದ್ದೇಳಿಸ್ತಿದೀಯ? ತುಂಬಾ ನಿದ್ದೆಯಲ್ಲಿದ್ರೆ ಯಾವ ತರ ಆಗುತ್ತೆ ನೀವೇ ಹೇಳಿ. ಆದ್ರೂ ಎದ್ದೆ ಮಾಡದೆ ಅಲ್ವಾ? ಗ್ರೇಟ್. ನಿಮ್ಗೆ ಖುಷಿ ಆಗಿಲ್ಲ? ಖುಷಿ ಆಯ್ತು. ಖುಷಿ ಆಯ್ತಾ? ಹಂಗಂತ ನೀವು ನೆಕ್ಸ್ಟ್ ನನ್ನ ಎಬ್ಬರಿಸಬಾರ್ದು. ಇವ್ರು ಇವಾಗ ಅಂತ ಮಾತ್ರ ಅಲ್ಲ, ಒಂದೊಂದು ಟೈಮ್ ಎಬ್ಬರಿಸಿ ಈ ತರ ಇವಾಗ ವ್ಲಾಗ್ ಮಾಡಕ್ ಹೇಳಿದ್ದಾರೆ. ಒಂದೊಂದು ಟೈಮ್ ಎಬ್ಬರಿಸಿ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಅಂದ್ರೆ ಔಟ್ಸೈಡ್ ಹೋಗಿ ಟೀ ಕುಡಿಯೋದು ಇಷ್ಟೊತ್ತಲ್ಲಿ. ನಂಗೆ ಒಂದ್ಸಲಿ ಬಿಡದಿಗೆ ಹೋಯ್ತೀವಲ್ಲಮ್ಮ ನಾವು. ಹೌದು, ಬಿಡದಿಲಿ ಒಂದು ಬಾಬಾ ಕೂದಲು ಐತೆ, ಕೂದಲು ಸೇರಿಸಿ ಮಾಡ್ತಿದ್ದೀರಾ. ಏನ್ ಗೊತ್ತಾ, ಬಿಡದಿಲಿ ಒಂದು ತಾಜ್ ಅಂತ ಇದೆ. ತಾಜಿಗೆ ಹೋಗಿ ಅಲ್ಲಿ ಬರ್ಗರು ಮತ್ತೆ ಟೀ ಎಲ್ಲ ಕುಡಿದು ಬರ್ತೀವಿ. ಅಲ್ಲಿ 24 hours ಹೋಟೆಲ್ ಇದೆ, 24/7. ಬೇರೆ ಟಿಶ್ಯೂ ತಗೊಳ್ಳಿಪ್ಪ. ಆಕ್ಚುಲಿ ಏನ್ ಗೊತ್ತಾ ಮುನು, ಚೆನ್ನಾಗಿ ಮೇಕಪ್ ಮಾಡಿದ್ರಿ. ಅಂದ್ರೆ ಏನ್ ಗೊತ್ತಾ, ನನ್ನ ಪ್ರಕಾರ ಅವತಾರ್ ಮೂವಿ ಡೈರೆಕ್ಟರ್ ಇದಾರಲ್ವಾ, ಅವರಿಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟಿಗೆ.
ಇಷ್ಟೊಂದು ನಿಂಗಲ್ಲ, ಅವರಿಗೆ ಹೆಲ್ಪ್ ಆಗುತ್ತೆ. ಅಲ್ಲ ನನಗೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಿದ್ದೀರಾ ನೀವು ಅಂತ ನಾನು ಹೇಳಿದ್ದು. ನಿಮ್ಗಲ್ಲ, ನೀವು ಮಾಡಿರೋ ಮೇಕಪ್ ನೋಡಿ ಅವರೇ ಕರ್ಸ್ಕೋತಾರೆ ಅನ್ಸುತ್ತೆ. ಇರಿ ಎಲ್ಲರಿಗೂ ಹಾಕ್ಕೊಡ್ತೀನಿ ನೋಡಿ ಗೈಸ್. ಇಷ್ಟೊತ್ತಲ್ಲಿ ಎಬ್ರಿಸಿ ನನಗೆ ಮೇಕಪ್ ಮಾಡು ಅಂತ ಹೇಳಿದ್ದಲ್ದೆ ನನಗೆ ಮೇಕಪ್ ಚೆನ್ನಾಗಿ ಮಾಡಿಲ್ಲ ಅಂತ ಬೈತಾ ಇದ್ದಾರೆ. ಇಲ್ಲ, ಚೆನ್ನಾಗಿ ಮಾಡಿದ್ದೀರಾ. ಯಾರಿಗಾದ್ರೂ ಮೇಕಪ್ ಮಾಡ್ಬೇಕಂದ್ರೆ ಹೇಳಿ, ನಮ್ಮ ಮುನ್ನೋರು ಬಂದು ಮೇಕಪ್ ಮಾಡ್ತಾರೆ. ಬೇಡ, ಅವ್ರು ಇವಾಗ ಅದೆಷ್ಟು ನಗ್ತಿರ್ತಾರೋ ನಿಮ್ಮ ಮೇಕಪ್ನ ನೋಡಿ. ಇದರಲ್ಲಿ ಒರೆಸಿದ್ರು ಹೋಗ್ತಿಲ್ಲ. ಮೆಟೀರಿಯಲ್ ಒರೆಸಿದ್ರು ಹೋಗುತ್ತೆ. ನಿಮಗೆ ಪಾಪ ಬರ್ತಿಲ್ಲ ಅಂದರೆ ಫಸ್ಟ್ ಟೈಮ್ ಅಲ್ಲ ಇದೆಲ್ಲ ಯೂಸ್ ಮಾಡೋದು. ಫಸ್ಟ್ ಟೈಮ್ ಆದರೂ ಏನು ಗೊತ್ತಾ, ಚೆನ್ನಾಗಿ ಯೂಸ್ ಮಾಡಿದ್ರೆ ಮುನ್ನು. ಸ್ಟೋವ್ ಕ್ರೀಮ್ನ ಎಲ್ಲಿ ಯೂಸ್ ಮಾಡಬೇಕು, ಮತ್ತು ಏನದು ಅದೆಲ್ಲ ವೀಡಿಯೋದಲ್ಲಿ ನೀವು ಮಾಡೋದು ಎಡಿಟ್ ಮಾಡುವಾಗೆಲ್ಲ ನೋಡಿದ್ದೀನಲ್ಲ, ಅದರಿಂದ ಗೊತ್ತಿತ್ತು. ಬೇಜಾರು ಮಾಡ್ಕೊಂಬೇಡಿ, ಹೋಗಿ ಚೆನ್ನಾಗಿ ಮುಖ ತೊಳ್ಕೊಳ್ಳಿ. ಬೇಜಾರು ಮಾಡ್ಕೊಂಡಿಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಅಂದರೆ ನೀವೇನು ಬೈದಿಲ್ಲ ನನಗೆ, ಹಂಗೆ ಎದ್ಬಿಟ್ಟು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಖುಷಿಯಲ್ಲಿ ಬಂದು ನನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರಲ್ಲ. ಸೊ ನೀವು ಗ್ರೇಟ್ ಮುನು. ಐ ಆಮ್ ರಿಯಲಿ ಸಾರಿ ಬೇಜಾರಾಗಿದ್ದರೆ. ಸುಮ್ಮನೆ ಇದು ಎಂಟರ್ಟೈನ್ಮೆಂಟಿಗೋಸ್ಕರ ನಾನೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು. ನಿಜ ನಿಮಗೆ ನಿದ್ದೆ ಬಂತ ಬರಲಿಲ್ವಾ? ಈ ವ್ಲಾಗ್ ಮಾಡಬೇಕು ಅಂತ ಎದ್ದಿದ್ರಾ ಇಲ್ಲ ನಿಮಗೆ ನಿದ್ದೆ ಬರಲಿಲ್ವಾ? ನನಗೆ ನಿಜವಾಗ್ಲೂ ನಿದ್ದೆ ಬಂದಿರಲಿಲ್ಲ. ಆವಾಗಲೇ ನಂಗೆ ಫ್ಲ್ಯಾಶ್ ಆಗಿದ್ದು ಈ ಥರ ವ್ಲಾಗ್ ಮಾಡೋಣ ಅಂತ. ಅದಕ್ಕೋಸ್ಕರ ಒಂದಿನ ಕೇಳಿದ್ರು ಈ ಥರ ಸಡನ್ನಾಗಿ ಎಬ್ಬರಿಸಿ ಬಿಡ್ದಿಗೆ ಹೋಗೋಣ, ಎಲ್ಲಾದರೂ ಔಟ್ಸೈಡ್ ರೈಡ್ ಹೋಗೋಣ, ನೈಟ್ ರೈಡು. ಇನ್ನೂ ಒಂದ್ಸಲಿನೂ ಹೋಗಿಲ್ಲ ಅಂತ ಹೇಳಿದರು. ಆ ಟೈಮಲ್ಲಿ ಹೋಗಿದ್ದಷ್ಟೇ. ಅದು ಬಿಟ್ಟರೆ ಫಸ್ಟ್ ಟೈಮು ಈ ಥರ ಎಬ್ಬರಿಸಿದ್ದು ಸಣ್ಣವರು. ಆಮೇಲೆ ಯಾವಾಗಲೂ ಎಬ್ಬರಿಸಲ್ಲ, ನೀವು ಅನ್ಕೊಬೇಡಿ. ಆಮೇಲೆ ಯಾವಾಗಲೂ ಎಬ್ಬರಿಸಿ ಈ ಥರ ಮಾಡ್ತಾಳೆ, ಹಿಂಸೆ ಕೊಡ್ತಾಳೆ, ಅವರ ಹಸ್ಬೆಂಡಿಗೆ ಹಿಂಸೆ ಕೊಡ್ತಾಳೆ ಅಂತ ಅನ್ಕೋಬೇಡಿ. ನಮ್ಮ ಸಣ್ಣವ್ರು ಆ ಥರ ಏನಿಲ್ಲ, ನಮ್ಮ ವೈಫು ಆ ಥರ ಏನು ಹಿಂಸೆ ಕೊಡಲ್ಲ. ಫಸ್ಟ್ ಟೈಮು ಏನೋ ವ್ಲಾಗ್ ಮಾಡೋದಕ್ಕೆ ಎಬ್ಬರಿಸಿದ್ದಾರೆ, ಮಾಡಿದೆ. ಖುಷಿ ಆಯಿತಾ? ಸಾರಿ ಆಯ್ತಾ? ಬೇಜಾರಾಗಿದ್ರೆ ಸಾರಿ ಏನಕ್ಕೆ? ಸಾರಿ ಏನು ಬೇಡ. ಇದರಿಂದ ಅಲ್ಲಲ್ಲ, ಸಾರಿ ಬೇಡ ಅಂತ ಇವಾಗ ನಂಗೆ ಆಗ್ತಿದೆ. ಯಾಕೆ ಹೇಳಿ? ಇದರಿಂದ ನಿಮ್ಮ ಒಳಗಿರುವ ಕಲೆ ಹೊರಗಡೆ ಪ್ರದರ್ಶನ ಆಯಿತು, ಅದಕ್ಕೋಸ್ಕರ. ನಿಜ, ನನ್ನ ಮೇಕಪ್ ನನಗೆ ಶಾಕ್ ಆಗೋಯ್ತು. ಈ ಥರನೂ ಪ್ರತಿಭೆಗಳಿದೆಯಾ ಅಂತ ನಿಜವಾಗ್ಲೂ ಇವಾಗ ಗೊತ್ತಾಯ್ತು. ಕಣ್ಣು ಮುಚ್ಚಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಮಾಡ್ತಿದ್ನಲ್ಲ, ಓ ಕರೆಕ್ಟಾಗಿ ಮಾಡ್ತಿದ್ದೀನಿ. ಸಣ್ಣವ್ರು ಹೊಗಳ್ತಾ ಇದ್ದಾರಲ್ಲ, ಓ ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ನೋಡಿದ್ರೆ ಹಿಂಗೆ ಮಾಡಿಬಿಟ್ಟಿದ್ದೀನಿ. ನನ್ನ ಪುಣ್ಯ ಬಿಡಿ. ನೆಕ್ಸ್ಟ್ ಬ್ರ್ಯಾಂಡ್ ಶೂಟಿಗೆಲ್ಲ ಹೋದಾಗ ನಿಮ್ಮ ಹತ್ರ ಮೇಕಪ್ ಮಾಡಿಸ್ತೀನಿ. ಈ ಕಣ್ಣು ಬಿಟ್ಟಿದ್ರೆ ಒಂದು ರೇಂಜಿಗಾದರೂ ಮಾಡ್ತಿದ್ದೆ. ನೆಕ್ಸ್ಟ್ ಟೈಮ್ ಹಂಗಾದ್ರೆ ಏನು ಮಾಡೋಣ ಗೊತ್ತಾ? ಕಣ್ಣಿಗೆ ಏನು ಕಟ್ಟಲ್ಲ, ಹಂಗೆ ಮೇಕಪ್ ಮಾಡ್ಬೇಕು ನೀವು. ಅವಾಗ ಒಂದು ಸ್ವಲ್ಪನಾದರೂ ಚೆನ್ನಾಗಿ ನೋಡೋಣ ಹೆಂಗ್ ಮಾಡ್ತೀರ ಅಂತ ನೋಡೋಣ ನೆಕ್ಸ್ಟ್. ಸರಿ ಆಯ್ತಾ? ಇವಾಗ ಆರಾಮ್ಸೆ ನಿದ್ದೆ ಮಾಡಿ, ಆಯ್ತಾ? ಇವಾಗ ನಿದ್ದೆ ಬರಬೇಕಲ್ಲ ನನಗೆ. ಇವಾಗ ನಿದ್ದೆ ಹೆಂಗೆ ಬರುತ್ತೆ ಸಡನ್ನಾಗಿ ನಿದ್ದೆ ಮಾಡಿ ಅಂದರೆ? ಬಟ್ ಆದರೂ ನಾನು ತಲೆ ಕೊಟ್ಟಿದ ತಕ್ಷಣ ನಿದ್ದೆ ಮಾಡ್ಬಿಡ್ತೀನಿ, ಯಾಕಂದರೆ ಅಷ್ಟು ಟಯರ್ಡ್ ಆಗ್ತಿದೆ. ಅಷ್ಟೇ ಟಯರ್ಡ್ ಆದರೂ ಎದ್ದಿದ್ದೀವಿ ಇಬ್ಬರು. ಸಣ್ಣವರೇನೋ ಅಪರೂಪಕ್ಕೆ ಎದ್ಬಿಟ್ಟಿದ್ದಾರೆ, ಅವರು ಬೇಗ ಮಲ್ಕೊಂಡ್ಬಿಡ್ತಾಯಿದ್ರು. ಎದ್ಬಿಟ್ಟಿದ್ದಾರೆ, ನಿದ್ದೆ ಬಂದಿಲ್ಲ ನಮ್ಮ ಬಾಬೆಗೆ. ಬಾಬೆ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಯಾರು ಬೈಕೋಬೇಡಿ, ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಇವ್ರನ್ನ ಎಬ್ಸೋಣ ಅಂತ ಅನ್ನಿಸ್ತು. ಯಾವತ್ತೂ ನಾನು ಅವ್ರಿಗೆ ಈ ಥರ ಟಾರ್ಚರ್ ಕೊಡಲ್ಲ. ಫಸ್ಟ್ ಟೈಮ್ ನೀವು ನಂಗೆ ಬೈಕೊಂಡು ಬಿಡ್ತೀರ ಅಂತ ಭಯ ಆಗ್ತಿದೆ, ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಇಲ್ಲ, ಬೈಕೊಳ್ಳಲ್ಲ ಬಿಡಿ. ಇವಾಗ ಹೆಂಡ್ತಿ ಗಂಡನಿಗೆ ಟಾರ್ಚರ್ ಕೊಡಬೇಕು, ಗಂಡ ಹೆಂಡ್ತಿಗೆ ಟಾರ್ಚರ್ ಕೊಡಬೇಕು. ಟಾಮ್ ಅಂಡ್ ಜೆರಿ ಥರ ಇರಬೇಕು ಇಬ್ಬರದ್ದು ಲೈಫು. ಅಂದರೆ ಕಿತ್ತಾಡಿದ್ರು, ಎಷ್ಟೇ ಕಿತ್ತಾಡಿದ್ರು ಒಂದಾಗಿ ಚೆನ್ನಾಗಿರಬೇಕು, ಮತ್ತು ಕಾಮಿಡಿಯಾಗಿ ಇರಬೇಕು, ಮತ್ತು ಫನ್ನಿಯಾಗಿರಬೇಕು. ಒಂದೊಂದು ಮೂಮೆಂಟನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಇವಾಗ ನೋಡಿ, ನೈಟ್ ಮಲ್ಕೊಂಡ್ಬಿಡ್ತಿದ್ವಿ, ಇವಾಗ ಇದೊಂದು ಮೆಮೊರಿ ಉಳೀತು ನಮಗೆ ಲೈಫಲ್ಲಿ. ನಾವು ಈ ಥರ ಎದ್ದು ಸಣ್ಣವ್ರಿಗೆ ಬಟ್ಟೆ ಕಟ್ಕೊಂಡು ಮೇಕಪ್ ಮಾಡಿದೆ ಅನ್ನೋದೊಂದು ಮೆಮೊರಿ ಉಳೀತು. ಓಕೆ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಇದೊಂದು ಮೆಮೊರಿ ಅಷ್ಟೇ, ಓಕೆನಾ? ಇವಾಗ ಬನ್ನಿ ಚೆನ್ನಾಗಿ ನಿದ್ದೆ ಮಾಡೋಣ, ನಾನೇ ನಿದ್ದೆ ಮಾಡಿಸ್ತೀನಿ. ಸರಿ ಬಂಗಾರಿ, ಆಯಿತು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಾಳೆ ಡೈಲಿ ರೂಟೀನ್ ವ್ಲಾಗಲ್ಲಿ ಸಣ್ಣವ್ರು ನೋಡಿ ಹೆಂಗೆ ಎಬ್ಬರಿಸ್ತಾರೆ 2:30 ನಿಮಗಿದೆ. ಬನ್ನಿ.